ನೋಡಿ, ನಮ್ಮ ದೇಶದಲ್ಲಿ ಪಾಸ್ಪೋರ್ಟ್ ಇಲ್ಲದೆ ಇದ್ದರೂ, ವೀಸಾ ಇಲ್ಲದೆ ಇದ್ದರೂ ಬೇರೆ ದೇಶದವ್ರು ಬಂದು ಆರಾಮಾಗಿ ವಾಸ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ. ಪಾಸ್ಪೋರ್ಟ್ ವೀಸಾ ಅವಧಿ ಮುಗಿದಿದ್ರೂ ಕೂಡ ಭಾರತದಲ್ಲಿ ಅಕ್ರಮ ವಾಸಿಗಳು, ಅದು ಬೆಂಗಳೂರಲ್ಲಿ ಆನೇಕಲ್ನ ಜಿಗಣಿಯಲ್ಲಿ ವಾಸ ಇದ್ದ ಇಬ್ಬರು ನೈಜೀರಿಯಾ ಪ್ರಜೆಗಳ ಬಂಧನವಾಗಿದೆ. ಇಬ್ಬರನ್ನೂ ವಶಕ್ಕೆ ಪಡೆದು ವಿದೇಶಿಯರ ನೋಂದಣಿ ಕಚೇರಿಗೆ ರವಾನೆ ಮಾಡಿದ್ದಾರೆ. ಜಿಗಣಿ ಪೊಲೀಸರಿಂದ ಗಡೀಪಾರು ಮಾಡೋದಕ್ಕೆ FRRO ಕಚೇರಿಗೆ ರವಾನೆ. ಯಾಕೆಂದರೆ ಇವ್ರದ್ದು ಪಾಸ್ಪೋರ್ಟ್ ವೀಸಾ ಕೊಟ್ಟಾಗಲೇ ಒಂದು ಅವಧಿ, ಇವರೆಲ್ಲ ಸ್ಟೂಡೆಂಟ್ ವೀಸಾದಲ್ಲಿ ಬರೋರು. ಸ್ಟೂಡೆಂಟ್ ವೀಸಾದಲ್ಲಿ ಬರ್ತಾರೆ, 1 ವರ್ಷ 2 ವರ್ಷ ಅಂತ ಅಂದ್ಬಿಟ್ಟು ಕೋರ್ಸ್ ಮಾಡ್ತೀವಿ ಅಂತ. ಮುಗಿದ್ರೂ ಹೋಗಿಲ್ಲ. ಯಾಕೆ ನೈಜೀರಿಯಾದವ್ರ ಮೇಲೆ ವಿಪರೀತ ಅನುಮಾನ ಅಂತಂದರೆ, ಇವ್ರುಗಳೇ ಮೇಯ್ನ್ ಡ್ರಗ್ ಪೆಡ್ಲರ್ಸ್, ಇವರೇ ಡ್ರಗ್ ಸಪ್ಲೈಯರ್ಸ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡ್ಕೊಂಡು. ಅಂಬರೀಷ್, ಇವರಿಬ್ಬರು ಯಾರು, ಏನು ಕೆಲಸ ಮಾಡ್ಕೊಂಡಿದ್ರು, ಈ ಡ್ರಗ್ ಪೆಡ್ಲರ್ಗಳು ಆ ಥರ ಎಲ್ಲ ಇರ್ತಾರಲ್ಲ ಅಂಥವ್ರ, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಅಂತ? ಅರವಿಂದ್, ಖಂಡಿತ. ಪಾಸ್ಪೋರ್ಟ್ ಅವಧಿ ಮುಗಿದಿದ್ರು ಸಹ ನೈಜೀರಿಯಾ ಪ್ರಜೆಗಳಿಬ್ರು ಜಿಗಣಿ ಸಮೀಪದ ಹಾರ್ಗದ್ದೆಯಲ್ಲೇ ವಾಸವಾಗಿದ್ರು ಅಂತೇಳಿ ಪೊಲೀಸರಿಗೆ ಮಾಹಿತಿ ಬಂದಿರೋದು. ಕಳೆದ 6 ತಿಂಗಳು ಪಾಸ್ಪೋರ್ಟ್ ಅವಧಿ ಮುಗಿದ್ರು 6 ತಿಂಗಳಿಂದ ಇಲ್ಲೇ ವಾಸ ಮಾಡ್ತಿದ್ರು ಅಂತೇಳಿ ಪೊಲೀಸರು ಅವರನ್ನ ಈಗ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ನಂತರ ವಿದೇಶಿ ನೋಂದಾವಣಿ ಕಚೇರಿಗೆ ಬಿಟ್ಟಿರುವಂತದ್ದು. FROಗೆ ಆ ಕಚೇರಿಯಲ್ಲಿ ಒಂದು ಈಗ ಅವರ ಎನ್ಕ್ವೈರಿ ನಡೀತಾ ಇದೆ. ಹಾಗಾಗಿ ಅಂದ್ರೆ ಇವರು ಇಲ್ಲಿ ವಾಸ ಮಾಡ್ಕೊಂಡಿರ್ತಾರೆ, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ರು. ಮೊದಲೇ ಇವರು ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿಗೆ ಬಂದಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇರೋಂಥದ್ದು. ಹಾಗಾಗಿ ವಿದ್ಯಾಭ್ಯಾಸ ಮುಗಿದ ನಂತರ ವಾಪಸ್ ಹೋಗ್ಬೇಕಿತ್ತು. ಆದ್ರೆ ಇವರು ಇಲ್ಲೇ ಜಿಗಣಿ ಕೈಗಾರಿಕಾ ಪ್ರದೇಶದಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು ಅಂತೇಳಿ ಪೊಲೀಸರಿಗೆ ಗೊತ್ತಾಗಿದ್ದು. ಜಿಗಣಿ ಪೊಲೀಸರು ಹೋಗಿ ಅವ್ರ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿ FRO ಕಚೇರಿಗೆ ಬಿಟ್ಟಿರುವಂತದ್ದು. ಒಟ್ಟಲ್ಲಿ ಸಾಕಷ್ಟು ಜನ ಈಗಾಗಲೇ ವೀಸಾ ಅವಧಿ ಮುಗಿದ್ರು ಸಹ ಬೆಂಗಳೂರು ಹೊರವಲಯಗಳಲ್ಲಿ ವಾಸ ಮಾಡ್ತಿದ್ದಾರೆ. ಹಾಗಾಗಿ ಪೊಲೀಸರು ಅವ್ರ ಮೇಲೆ ಈಗ ಅರ್ಜಿನ ಕಣ್ಣಿಟ್ಟಿರುತ್ತದೆ. ಈ ಸಂಬಂಧ ಜಿಗಣಿ ಪೊಲೀಸ್ ಠಾಣೆಯಲ್ಲೂ ಸಹ ಒಂದು ದೂರನ್ನು ದಾಖಲು ಮಾಡ್ಕೊಂಡು ತನಿಖೆ ಮುಂದುವರಿಸಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಅಂಬರೀಷ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಸ್ಟೂಡೆಂಟ್ ವೀಸಾದಲ್ಲಿ ಬಂದಿದ್ದಾರೆ. ಸ್ಟೂಡೆಂಟ್ ವೀಸಾದಲ್ಲಿ ಬಂದುಬಿಟ್ಟು ಅವಧಿ ಮುಗಿದ್ರು ಇಲ್ಲೇ ಇದ್ದಾರೆ. ಹೆಂಗೆ ಸಾಧ್ಯ ಇದು? ಆ್ಯಕ್ಚುಲಿ ನಮ್ಮಲ್ಲಿ ಯಾರ್ಯಾರ್ದು ಡೇಟ್ ಮುಗಿದಿದೆ ಅವ್ರು ರಿಟರ್ನ್ ಆಗಿದ್ದಾರಾ ಇಲ್ವಾ ಅಂತ ಅಂದ್ಬಿಟ್ಟು ನಿಮಗೆ ಇಮಿಗ್ರೇಷನ್ ಸೆಂಟ್ರಲ್ಲಿ ಗೊತ್ತಾಗುತ್ತೆ. ಹೆಂಗೆ ಇವ್ರಿಗೆ ಗೊತ್ತಾಗಲಿಲ್ಲ ಅಂತ ಗೊತ್ತಿಲ್ಲ, ಅಥವಾ ಗೊತ್ತಾಗಿ ಈಗ ಬಂದಿರಬೇಕು ಅವ್ರು ಎಲ್ಲಿ ವಾಸವಾಗಿದ್ದಾರೆ ಏನು ಎತ್ತ ಅಂತ. ಇವ್ರನ್ನ ಗಡೀಪಾರು ಮಾಡ್ತಾರೆ ಅವ್ರ ದೇಶಕ್ಕೆ. ಅದು ದಂಡ ಕಟ್ಟಿಸ್ಕೊಂಡು ಗಡೀಪಾರು ಮಾಡ್ತಾರೆ. ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ ಅಂದರೆ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಾದರೂ ಇದ್ದರೆ ಇಲ್ಲೇ ಇಟ್ಕೊಂಡು ಎನ್ಕ್ವೈರಿ ಮಾಡ್ತಾರೆ. ಈ ಕೆಲಸ ಆಗುತ್ತೆ. ಸೊ ಇವಾಗ ಇವ್ರ ಹಿನ್ನೆಲೆ ಏನು ಎಲ್ಲವನ್ನು ಕೂಡ ಈಗ ಪೊಲೀಸರು ಎನ್ಕ್ವೈರಿ ಮಾಡಬೇಕು. ಮಾಡಿದ ನಂತರ FRRO ಕಚೇರಿಗೆ ಇವ್ರನ್ನ ಮುಂದೆ ಏನು ಮಾಡಬೇಕು ಅಂತ ಒಂದು NOC ಥರ ಕೊಡಬೇಕಾಗುತ್ತೆ ಪೊಲೀಸರು. ಇಲ್ಲ, ಇವ್ರು ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಬರೀ ಓದೋದಕ್ಕೆ ಬಂದಿದ್ದರು, ವೀಸಾ ಅವಧಿ ಮುಗಿದಿದೆ, ಉಳ್ಕೊಂಡಿದ್ದಾರೆ ಅಂತ ಕೊಟ್ಟರೆ ಗಡೀಪಾರು ಮಾಡ್ತಾರೆ.